ವೆಲ್ಕಮ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಇವಾಗ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂದರೆ ನಾನು ಮನೇಲಿಲ್ಲ, ಪಾರ್ಕಿಗೆ ಬಂದಿದ್ದೀನಿ. ಸುಮ್ಮನೆ ಮನೇಲಿ ಕೂತಿ ಬೇಜಾರಾಗ್ತಿತ್ತು. ಅದಕ್ಕೆ ಒಂದು ರೌಂಡ್ ವಾಕ್ ಆದರೂ ಮಾಡ್ಕೊಂಡು ಬರೋಣ. ಮನೆ ಪಕ್ಕದಲ್ಲೇ ಪಾರ್ಕ್ ಇದೆ, ಅದಕ್ಕೆ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಪಾರ್ಕಿಗೆ ಬಂದಿದ್ದೀನಿ. ನೋಡ್ತಿರ್ಬೋದು ಪಾರ್ಕ್ನ, ಎಷ್ಟು ದೊಡ್ಡದಿದೆ ನೋಡಿ. ನಿಜವಾಗ್ಲೂ ಒಂದು ರೌಂಡ್ ವಾಕ್ ಮಾಡಿಬಿಟ್ರೆ ಸಾಕು, ಅಷ್ಟು ದೊಡ್ಡದಿದೆ ಈ ಪಾರ್ಕು. ಆಮೇಲೆ ನಾನು ಸುಮ್ಮನೆ ಬಂದೆ. ಇನ್ನೇನು 5 ಗಂಟೆ ಆದರೆ ಟ್ಯೂಷನ್ ಮಕ್ಳುಗಳು ಬಂದುಬಿಡ್ತಾರೆ. ಅದಕ್ಕೆ ಕೂತಿ ಬೇಜಾರಾಗ್ತಿತ್ತಲ್ವ, ಅದಕ್ಕೆ ತಡಿ ಒಂದು ರೌಂಡ್ ಈಚೆ ಹೋಗಿದ್ದು ಬರೋಣ, ಪಾರ್ಕಿಗಾದರೂ ಹೋಗಿದ್ದು ಬರೋಣ, ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಬಂದೆ. ಇನ್ನು 5 ಗಂಟೆ ಅಷ್ಟರಲ್ಲಿ ಮನೆಗೆ ಹೋಗಬೇಕು, ಟ್ಯೂಷನ್ ಮಕ್ಕಳು ಬಂದುಬಿಡ್ತಾರೆ. ಇನ್ನು ಇವಾಗ ಆಗಲೇ 4:15 ಆಗಿದೆ, ಆಗಲೇ ಟೈಮು. ಇವಾಗ ಒಂದು 30 ಮಿನಿಟ್ಸ್ ಒಂದು ರೌಂಡ್ ಬರ್ತೀನಿ ಅಷ್ಟೇ. ನಾನು ಏನು ಜಾಸ್ತಿ ಎಂತಕ್ಕೆ ವಾಕ್ ಮಾಡಲಿ, ಸುಮ್ಮನೆ ಜಾಗ ಚೇಂಜ್ ಆದಂಗೆ ಆಗುತ್ತೆ, ಸ್ವಲ್ಪ ಈಚೆಗೆ ಬಂದಂಗೆ ಆಗುತ್ತೆ ಅಂದ್ಕೊಂಡು ಬಂದೆ. ನಾನು ಅಷ್ಟು ಈಚೆ ಬರೋಲ್ಲ, ಮನೇಲೇ ಇರ್ತೀನಿ, ಎಲ್ಲಾದರೂ ಕೆಲಸ ಇದ್ದಾಗ ಮಾತ್ರ ಅಷ್ಟೇ. ಬೇಕಂದರೆ ಇನ್ನೊಂದು ಸ್ವಲ್ಪ ತಂಪಾದ್ಮೇಲೆ ಬರಬೇಕಿತ್ತು, ಆವಾಗ ಚೆನ್ನಾಗಿರ್ತಿತ್ತು. ಒಂದು 5:30ಗೆ ಬಂದರೆ ಚೆನ್ನಾಗಿರುತ್ತೆ ಇಲ್ಲಿ ವಾಕ್ ಮಾಡೋಕ್ಕೆ. ಆಮೇಲೆ ಏನು ಗೊತ್ತಾ, ಇಲ್ಲಿ ಜಾಸ್ತಿ ಜನನೂ ಆಗ್ಬಿಡ್ತಾರೆ. ಆವಾಗ ವಾಕ್ ಮಾಡೋಕ್ಕೂ ಒಂಥರ ಜನಗಳು ಜಾಸ್ತಿ ಇರ್ತಾರೆ. ಈ ಟೈಮಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ, ಸ್ವಲ್ಪ ಬಿಸಿಲಿರುತ್ತೆ. ಒಂದು ರೌಂಡ್ ಬರ್ಬೋದು, ಏನಿಲ್ಲ. ಬಟ್ ಸ್ವಲ್ಪ ಬಿಸಿಲಿಗೆ ಜಾಸ್ತಿ ಆಗೋಲ್ಲ ಅಂದರೆ ಒಂದು 5:30 ಮೇಲೆ ಬಂದರೂ ಆಗುತ್ತೆ. ಇನ್ನೇನು 5 o'clock ಆದರೆ ಟ್ಯೂಷನ್ ಮಕ್ಕಳು ಬರ್ತಾರಲ್ವ, ಅದಕ್ಕೆ ನಾನು ಇವಾಗಲೇ ಬಂದುಬಿಟ್ಟೆ. ಒಂದು ½ an hour ವಾಕ್ ಮಾಡ್ಕೊಂಡು ಹೋಗೋಣ. ಇನ್ನು ಸುಮ್ಮನೆ ಮನೇಲಿ ಕೂತಿ ಬೇಜಾರಾಗುತ್ತೆ. ಇನ್ನು ಟ್ಯೂಷನ್ ಮಕ್ಕಳು ಹೋದ್ಮೇಲೆ ಇನ್ನು ಅಡುಗೆ ಮಾಡೋದೇ ಆಗುತ್ತೆ ನನಗೆ. ಅದಕ್ಕೆ ಒಂದು ರೌಂಡ್ ಈಚೆ ಬಂದಾಗ ಆಗುತ್ತೆ ಅಂದ್ಬಿಟ್ಟು ವಾಕ್ ಮಾಡ್ತಾ ಇದ್ದೀನಿ. ಮಾತ್ರ ಈ ಪಾರ್ಕ್ ಮಾತ್ರ ತುಂಬ ದೊಡ್ಡದು. ಎಷ್ಟು ದೊಡ್ಡದು ಅಂದರೆ ನಿಜವಾಗ್ಲೂ ತುಂಬ ದೊಡ್ಡದು. ಆಮೇಲೆ ಇಲ್ಲಿ ಎಂತ ಖುಷಿ ಆಗುತ್ತೆ ವಾಕ್ ಮಾಡೋದಕ್ಕೆ ಅಂದರೆ, ಸ್ವಲ್ಪ ಪ್ಲ್ಯಾನ್ಸು ಟ್ರೀಸ್ ಎಲ್ಲ ಜಾಸ್ತಿ ಇದೆ, ಒಂಚೂರು ಗಾಳಿ ಬರುತ್ತೆ. ಏನು ಈ ಟೈಮಲ್ಲಿ ಏನು ಅಷ್ಟು ಗಾಳಿ ಬರೋಲ್ಲ, ಬಟ್ ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು 5:30 ಮೇಲೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಪುಟ್ಟಗೆ ಸ್ವಲ್ಪ ಪುಳಿಯೋಗರೆ ಇತ್ತು, ಪುಳಿಯೋಗರೆದು ಗೊಜ್ಜಿತ್ತು, ಅವತ್ತು ಮಾಡಿದ್ದು ಫ್ರೀಝರಲ್ಲಿ ಇಟ್ಟಿದ್ದೆ. ಇನ್ನು ಅದಕ್ಕೆ ಸ್ವಲ್ಪ ಅನ್ನ ಮಾಡಿಬಿಟ್ಟು ಪುಳಿಯೋಗರೆ ಗೊಜ್ಜನ್ನ ಮಧ್ಯಾಹ್ನಕ್ಕೆ ಹಾಕ್ಬಿಟ್ಟು, ನೆನ್ನೆ ಚಿಕನ್ ಸಾಂಬಾರು ಇತ್ತಲ್ಲ, ನೆನ್ನೆ ಚಿಕನ್ ಕರಿ ಮಾಡಿದ್ನಲ್ಲ, ಅದೇನೇ ಇತ್ತು ಇನ್ನೊಂದು ಸ್ವಲ್ಪ, ಅದೇನೇ ಅವ್ರಿಗೂ ಹಾಕೊಟ್ಬಿಟ್ಟು, ನಾನು ಮೊಸರನ್ನ ಈ ಟೈಮಲ್ಲಿ ಜಾಸ್ತಿ ನಾನು ತಿನ್ನೋದೇ ಮೊಸರನ್ನ, ಅದೇ ಬೆಸ್ಟು. ನಂಗೆ ಮಧ್ಯಾಹ್ನದಟ್ಟು ಮೊಸರನ್ನ ತಿಂದ್ರೇ ಸ್ವಲ್ಪ ಜಾಸ್ತಿ ಆರೋಗ್ಯ ಆಗುತ್ತೆ. ಹೆಂಗೆ ಗೊತ್ತಾ, ಮನೇಲೇ ಇರ್ತೀನಲ್ವ, 3 ಟೈಮ್ಸು ತಿಂದ್ಬಿಟ್ರೆ ಆರೋಗ್ಯ ಆಗೋಲ್ಲ ಅಷ್ಟು. ಅದಕ್ಕೆ ನಾನು ಜಾಸ್ತಿ ಮೊಸರನ್ನ ತಿಂತೀನಿ ಮಧ್ಯಾಹ್ನ ಟೈಮ್. ಬೆಳಗ್ಗೆ ಟೈಮ್ ಅಷ್ಟೇ ನಾನು ಇದು ಬ್ರೇಕ್ಫಾಸ್ಟ್ ತಿನ್ನೋದು. ನೋಡ್ಬೋದು ಅಲ್ಲಿ ಎಷ್ಟು ಬರ್ಡ್ಸ್ ಇದೆ ಅಂದರೆ, ಪಿಜನ್, ಪಾರಿವಾಳ ಹಕ್ಕಿಗಳು ಎಷ್ಟಿದಾವೆ ಅಂದರೆ ತುಂಬ ಇದ್ದಾವೆ ಈ ಪಾರ್ಕಲ್ಲಿ. ಆಮೇಲೆ ಹಾಗೆ ಗ್ರೀನರಿ ಕೂಡ, ಫುಲ್ ಗ್ರೀನರಿ ಪಾರ್ಕಲ್ಲಿ. ಹೆಂಗೆ ಗೊತ್ತಾ, ಡೈಲಿ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ವಾಕ್ ಮಾಡಬೇಕು, ಆವಾಗಲೇ ಹೆಲ್ತಿಯಾಗಿರ್ತೀವಿ ನಾವು. ನಾನೇ ವಾಕ್ ಮಾಡೋಕ್ಕೆ ಬರೋಲ್ಲ, ಅಂದರೆ ನಾನು ಮಾಡಲ್ಲ ಅಂದ್ರೂ ಒಂದು 20 ಮಿನಿಟ್ಸ್ ವಾಕ್ ಮಾಡಿದ್ರೆ ನಿಜವಾಗ್ಲೂ ಬಾಡಿಗೆ ತುಂಬ ಒಳ್ಳೆಯದು, ಮತ್ತು ತುಂಬ ಹೆಲ್ತಿಯಾಗಿರ್ತೀವಿ ನಾವು, ಫಿಟ್ ಆ್ಯಂಡ್ ಹೆಲ್ತಿಯಾಗಿರ್ತೀವಿ. ಒಂದು 20 ಮಿನಿಟ್ಸ್ ವಾಕ್ ಮಾಡಿದ್ರೆ 20 ಮಿನಿಟ್ಸ್ ವಾಕ್ ಮಾಡ್ಬೇಕು, ಚೆನ್ನಾಗಿರುತ್ತೆ. ಅಂದರೆ ಒಂಥರ ಬಾಡಿಗೆ ಸೋಂಬೇರಿತನ ಅನ್ನೋದಿರಲ್ಲ, ಒಂಚೂರು ಆ್ಯಕ್ಟಿವ್ ಆಗಿರ್ತೀವಿ ವಾಕ್ ಮಾಡಿದ್ರೆ. ತುಂಬ ಆ್ಯಕ್ಟಿವ್ ಆಗಿರ್ತೀವಿ ವಾಕ್ ಮಾಡಿದ್ರೆ, ಅದಂತೂ ನಿಜ. ಬೆಸ್ಟು. ಎಲ್ಲ ಎಕ್ಸಸೈಸ್ ಎಲ್ಲ ಮಾಡೋದಕ್ಕಿಂತ ಈ ಥರ ವಾಕ್. ಇವಾಗ ಒಂದು ರೌಂಡ್ ವಾಕ್ ಮಾಡಿ ಆಯಿತು, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗಲೇ ಟೈಮ್ 4:40 ಆಗಿದೆ. ಇವಾಗ ಮನೆಗೆ ಹೋಗಬೇಕು, ಟೈಮ್ ಆಗಿಬಿಡ್ತದೆ ಮನೆಗೆ ಹೋಗೋಷ್ಟರಲ್ಲಿ. ಇವಾಗ ಒಂದು 20 ಮಿನಿಟ್ಸ್ ವಾಕ್ ಮಾಡಿದೆ, 25 ಮಿನಿಟ್ಸ್, ಆಲ್ಮೋಸ್ಟ್ 25 ಮಿನಿಟ್ಸ್ ಆಯಿತು ವಾಕ್ ಮಾಡೋಕ್ಕೆ ಶುರು ಮಾಡಿ. ಇವಾಗ ಮುಗೀತು, ಮನೆಗೆ ಹೋಗ್ತಿದ್ದೀನಿ. ನಾನು ಇನ್ಮೇಲೆ ಡೈಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ವಾಕ್ ಮಾಡೋಣ ಅಂತ. ಗೊತ್ತಾ, ನಾನು ದಪ್ಪ ಇಲ್ಲದೆ ಹೋದ್ರೂ ಬಾಡಿಗೆ ಒಂಥರ ಸ್ಟ್ರೆಂತ್ ಅನ್ನೋ ಸಿಗುತ್ತೆ. ಆಮೇಲೆ ಮೈಂಡ್ ರಿಲೀಫ್ ಆಗುತ್ತೆ. ಒಂಚೂರು ಮನೆಯಲ್ಲೇ ಇದ್ದರೆ ಏನೋ ಒಂಥರ ಮೆಂಟ್ಲಾಗ್ಬಿಡ್ತೀನಿ ನಾನು. ಅದಕ್ಕೆ ಒಂಚೂರು ಈಚೆ ಬಂದರೆ ಒಂಚೂರು ಮೈಂಡ್ ರಿಲೀಫ್ ಸಿಗುತ್ತೆ, ಬಾಡಿ ಸ್ಟ್ರೆಂತ್ ಆಗುತ್ತೆ, ಆ್ಯಕ್ಟಿವ್ ಆಗಿರ್ತೀವಿ. ಫಸ್ಟ್ ಆಫ್ ಆಲ್ ಅದೇ ನಂಗೆ ಬೇಕಾಗಿರೋದು, ಆ್ಯಕ್ಟಿವ್ ಆಗಿರೋದು. ಫಸ್ಟ್ ಐ ಶುಡ್ ಬಿ ಆ್ಯಕ್ಟಿವ್. ಇವಾಗ ಸ್ವಲ್ಪ ಸೋಂಬೇರಿ ಆಗಿದ್ದೀನಿ ನಾನು, ಯಾಕಂದರೆ ಮನೇಲಿದ್ದೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ಸೋಂಬೇರಿತನ ನನಗೇ. ಎದ್ದೇನಾದರೂ ಕೆಲಸ ಮಾಡೋಕ್ಕೇನೋ ಒಂಥರ ಅನಿಸ್ತಿರ್ತದೆ ಫೀಲು. ಅದಕ್ಕೆ
ನಾನೇ ಅನ್ಕೋತಾ ಇರ್ತೀನಿ ಆ್ಯಕ್ಟಿವ್ ಆಗಿರಬೇಕು, ಯಾವಾಗಲೂ ಏನಾದರೂ ಮಾಡ್ತಿರ್ಬೇಕು ಅಂತ. ಆಲ್ಮೋಸ್ಟ್ ನಾನು ಅದು ಇದು ಮಾಡ್ತಾಯಿರ್ತೀನಿ, ಜಾಸ್ತಿ ಯಾವತ್ತೂ ಮಲಗಲ್ಲ. ಇವಾಗ ಒಂದು ಸ್ವಲ್ಪ ದಿನದಿಂದ ಮನೇಲಿದ್ದೀನಲ್ವ, ಇವಾಗ ಒಂದು ವೀಕೋ ಇಲ್ಲ ಮನೇಲಿದ್ದಾಗಲೇ ಬೇಜಾರು ಹೊಡಿತೈತೆ. ಇವತ್ತಿಂದ ಒಂದು ಸ್ವಲ್ಪ ವಾಕ್ ಮಾಡಬೇಕು, ಒಂದು 20 ಮಿನಿಟ್ಸ್. ನಾನು ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ವಾಕ್ ಮಾಡಲೇಬೇಕು. ಬಟ್ ಇವಾಗಲೇ ನೋಡಿ, ಈಗ ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ ವಾಕ್ ಮಾಡಿದ್ದಕ್ಕೆ ಮೈಂಡೆಲ್ಲ ತುಂಬ ಫ್ರೆಶ್ ಅನ್ನಿಸ್ತಿದೆ. ಮನೇಲಿದ್ದಾಗ ಏನೋ ಅಂತ ಬಿಸಿಲು ನೋಡಲ್ಲ, ಒಂಚೂರು ನಮ್ಮ ಮನೇಲಿ ಬೆಳಕು ಕಮ್ಮಿ ಅಲ್ವಾ, ಅದಕ್ಕೆ ಈಚೆ ಬಂದರೆ ಆಲ್ಮೋಸ್ಟ್ ಬಿಸಿಲಿಗೆಲ್ಲ ಕಂಡುಬಿಡ್ಬೋದು. ಏನೋ ಒಂಥರ ಫೀಲ್, ಈಚೆಗೆ ಬಂದ್ರೇ ಏನೋ ಒಂಥರ ಮೈಂಡ್ ಫುಲ್ ರಿಲೀಫ್ ಆಯ್ತು. ಈಗ ಬನ್ನಿ, ಇವಾಗ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನಿವಾಗ ವಾಕೆಲ್ಲ ಮುಗಿಸ್ಕೊಂಡು ಬಂದೆ. ನಾನು ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಅವತ್ತಿಂದ ಒಣಗೇ ಇರಲಿಲ್ಲ ಬಟ್ಟೆ. ಇವತ್ತು ಸ್ವಲ್ಪ ಒಣಗ್ದಂಗಿತ್ತು, ಅದಕ್ಕೆ ಬಟ್ಟೆಗಳನ್ನೆಲ್ಲ ಎತ್ಕೋತಿದ್ದೀನಿ ನಾನು. ಇವಾಗ ಬಟ್ಟೆಗಳನ್ನೆಲ್ಲ ಕಬೋರ್ಡಿಗೆ ಕ್ಲೀನಾಗಿ ಮಡಚಿ ಇಡ್ತಿದ್ದೆ. ಏನು ಗೊತ್ತಾ, ನನ್ನ ಬಟ್ಟೆಗಳು ನಾನು ಅಷ್ಟು ಮಡಚಿದ್ನ ಜಾಸ್ತಿ ಗಲೀಜು ಮಾಡ್ಕೊಳ್ಳಲ್ಲ. ನಮ್ಮ ಪುಟ್ಟ ಇದೆಯಲ್ಲ, ಒಂದು ಬಟ್ಟೆ ಎತ್ಕೊಳ್ಳೋಕ್ಕೋಗಿ ಎಲ್ಲ ಬಟ್ಟೆನೂ ಬೀಳಿಸ್ತಾರೆ ಯಾವಾಗ್ಲೂ. ಅದಕ್ಕೆ ಅವ್ರಿಗೆ ಯಾವಾಗಲೂ ನಾನೇ ಬಟ್ಟೆಗಳನ್ನ ಕೊಟ್ಬಿಡ್ತೀನಿ. ಯಾವಾಗ್ಲೂ ಒಂದು ಎತ್ಕೊಳ್ಳಿ ಅಂದರೆ ಅದು ಬೇಕು ಇದು ಬೇಕು ಅಂತ ಎತ್ಕೊಂಡಾಗ ಸ್ವಲ್ಪ ಕಲಿಸ್ಬಿಡ್ತಾರೆ. ಆವಾಗ ತಿರ್ಗಾ ನಾನು ಮಡ್ಚ್ಕೋಬೇಕಾಗುತ್ತೆ. ಯಾವಾಗಲೂ ನಮ್ಮ ಪುಟ್ಟ ಹಾಗೆ ಮಾಡ್ತಾರೆ. ಇನ್ನಿವಾಗ ಸ್ವಲ್ಪ ಬಟ್ಟೆ ಮಡಿಸ್ತಾ ಇದೆ, ಇನ್ನೇನು ಮುಗಿತಾ ಬರ್ತಾಯಿತ್ತು. ಅಷ್ಟರಲ್ಲೆಲ್ಲ ಟ್ಯೂಷನ್ ಮಕ್ಕಳು ಬಂದರು. ಅದನ್ನ ಅರ್ಧಕ್ಕೆ ಬಿಟ್ಬಿಟ್ಟು ಟ್ಯೂಷನ್ ಮಾಡ್ತೀನಿ. ಇನ್ನು ಟ್ಯೂಷನ್ ಮಾಡಿದ್ದು ಮುಗಿದ್ಮೇಲೆ ಸಿಗ್ತೀನಿ. ಇನ್ನಿವಾಗ ಅಡುಗೆ ಮಾಡ್ತಿದ್ದೀನಿ. ಇವತ್ತೇನು ಮಾಡ್ತಿದ್ದೀನಿ ಅಂದರೆ, ನಾನು ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ. ಅಕ್ಕಿ ರೊಟ್ಟಿ ಜೊತೆಗೆ ಶೇಂಗಾ ಚಟ್ನಿ ಪುಡಿ ಬರುತ್ತೆ ನೋಡಿ, ಅದನ್ನ ಮಾಡ್ತಿದ್ದೀನಿ ಇವತ್ತು ನಾನು. ಶೇಂಗಾ ಚಟ್ನಿ ಪುಡಿ ರೆಸಿಪಿನೂ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಮತ್ತು ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ ಇವಾಗ ನಾನು. ಬನ್ನಿ, ಇವಾಗ ಅಕ್ಕಿ ರೊಟ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನ ತೋರಿಸ್ತೀನಿ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಅಕ್ಕಿ ರೊಟ್ಟಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ. ನಾನಿಲ್ಲಿ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ, ಈ ಥರ ಚಿಕ್ಕದಾಗಿ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಸೌತೆಕಾಯಿನೂ ಹಾಗೆ ಒಂದು ಪೂರ್ತಿ ಸೌತೆಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಏನು ಗೊತ್ತಾ, ನೀವು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿನೂ ಕೂಡ ತುರ್ಕೊಬಿಟ್ಟಿದ್ದೀನಿ, ಯಾಕಂದರೆ ತುಂಬ ಟೇಸ್ಟಾಗಿರುತ್ತೆ ಈರುಳ್ಳಿ ತುರಿದು ಹಾಕಿದ್ರೆ. ಅದಕ್ಕೆ ಈರುಳ್ಳಿ ಕೂಡ ತುರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು 1-2 ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇನ್ನೊಂದು ಇದಕ್ಕೆ ಏನು ಮಾಡ್ಬೋದು ಅಂದರೆ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಮಾಡ್ಕೊಂಡು ಹಾಕ್ಬೋದು ನೀವು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಸಬ್ಬಸಿಗೆ ಸೊಪ್ಪು ಇದೇ ಮೇಯ್ನು, ಇದು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಕ್ಕಿ ರೊಟ್ಟಿ. ನಾನಿಲ್ಲಿ ಅರ್ಧ ಕಟ್ ಸಬ್ಬಸಿಗೆ ಸೊಪ್ಪನ್ನ ಚಿಕ್ಕದಾಗಿ ಈ ಥರ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ಗೊತ್ತಾ, ಇದನ್ನೇನಾದ್ರು ಜಾಸ್ತಿ ಹಾಕಿದ್ರೆ ಈ ಸೊಪ್ಪನ್ನ, ಕೊತ್ತಂಬರಿ ಸೊಪ್ಪನ್ನ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸೊಪ್ಪಿಗೆ ಸೊಪ್ಪನ್ನ ಕಮ್ಮಿ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಾನಿಲ್ಲಿ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು. ಇದು ಚೆನ್ನಾಗಿರುತ್ತೆ ಹಾಕಿದ್ರೆ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಏನಂದರೆ ನಾನು ಕಾಯಿನ ಹಾಕ್ತಿದ್ದೀನಿ. ಇದು ನಾನು ಫಸ್ಟ್ ಟೈಮ್ ಬಳಸ್ಕೊತಿದ್ದೀನಿ. ನೋಡೋಣ ಕಾಯಿ ಹಾಕಿದ್ರೆ ಹೇಗೆ ಬರುತ್ತೆ ಅಕ್ಕಿ ರೊಟ್ಟಿ ಅಂತ. ಚೆನ್ನಾಗಿರುತ್ತೆ ಕಾಯಿ ಹಾಕಿದ್ರೆ, ಇಲ್ಲ ಒಣ ಕೊಬ್ಬರಿ ತುರಿನಾರು ನೀವು ಹಾಕೋಬೋದು. ಜೀರಿಗೆ ಅಂತೂ ನಾನು ಎಲ್ಲದಕ್ಕೂ ಬಳಸ್ತೀನಿ, ಯಾಕಂದರೆ ತುಂಬ ಡೈಜೆಷನ್ಗೆ ಒಳ್ಳೆಯದು, ಬೇಗ ಆರೋಗ್ಯ ಆಗುತ್ತೆ ಊಟ ಎಲ್ಲ. ಜೀರಿಗೆ, ಕಡಲೆಪಪ್ಪು, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕಾಯಿ, ಕಡಲೆಪಪ್ಪು ಇಷ್ಟನ್ನು ಹಾಕಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ಸ್ ಇಷ್ಟೇ ಸಾಕು ಅಕ್ಕಿ ರೊಟ್ಟಿ ಮಾಡೋಕ್ಕೆ. ಕೆಲವ್ರು ಬೇರೆ ಥರನೂ ಯೂಸ್ ಮಾಡ್ಕೋತಾರೆ, ಬೇರೆನೂ ಎಲ್ಲ ಹಾಕೋತಾರೆ. ನೀವು ಬೇಕಿದ್ರೆ ಏನಾದರೂ ಕೂಡ ಬಳಸ್ಕೋಬೋದು. ಇವಾಗ ನಾನು ಅಕ್ಕಿ ಹಸಿಟ್ಟನ್ನ ಹಾಕೋತೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಕಲಸಿ ಫ್ರಿಜ್ಜು ಮಡಿಕೋತೀನಿ, ಯಾಕಂದರೆ ಮಧ್ಯಾಹ್ನ ಟೈಮು ನಾನು ಏನೂ ಅಡುಗೆ ಮಾಡ್ಕೊಳ್ಳಲ್ಲ. ಈ ಥರ ಮಾಡಿ ಇಟ್ಕೊಂಡ್ಬಿಟ್ಟು, ಇಲ್ಲ ಪುಳಿಯೋಗರೆ, ಗೊಜ್ಜು, ಇಲ್ಲ ಚಿತ್ರಾನ್ನ, ದುಣ್ಣಿನೋ ಆ ಥರ ಮಾಡಿ ಇಟ್ಕೊಬಿಟ್ರೆ ನಾನು ಅದನ್ನೇ ತಿನ್ಕೋತೀನಿ. ಈಗ ಅಕ್ಕಿ ರೊಟ್ಟಿನೂ ಕಲಸಿ ಮಡಿಕೊಂಡ್ರೆ 2 ಅಕ್ಕಿ ರೊಟ್ಟಿ ಸುಟ್ಕೊಂಡ್ರೆ ಸಾಕು ನನಗೆ. ನೋಡ್ಕೊಂಡು ಹಾಕ್ಕೊಳ್ಳಿ, ಅಕ್ಕಿ ಹಸಿಟ್ಟನ್ನ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಅದೇ ಮುದ್ದೆ ಥರ ಒಣಸಿ ಕೂಡ ಮಾಡ್ತಾರೆ ಕೆಲವರು, ಆ ಥರನೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಅಕ್ಕಿ ಹಸಿಟ್ಟನ್ನ ತಗೊಳ್ಳಿ ಫಸ್ಟು. ಇವಾಗ ನಾನು ಈ ಪ್ಲೇಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ಥರ ಎಲ್ಲ ತುರಿದು ಇಟ್ಕೊಂಡಿದ್ದೀನಲ್ಲ, ಅದೆಲ್ಲ ನಾನು ಹಾಕೋತಿದ್ದೀನಿ, ಒಟ್ಟಿಗೆ ಹಾಕೋತಿದ್ದೀನಿ.
ಇವಾಗ ಇಷ್ಟೆಲ್ಲ ಹಾಕಿದ್ಮೇಲೆ ಕಾಯಿ ತುರಿನ ಹಾಕೋತಿದ್ದೀನಿ. ಇದು ಆಪ್ಷನಲ್, ನೀವು ಬೇಕು ಅಂದರೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಹಾಕಿದ್ರೆ. ಜೀರಿಗೆ ಹಾಕ್ತಿದ್ದೀನಿ, ಕಡಲೆಬೀಜ. ಇವಾಗ ಇಷ್ಟನ್ನ ಫಸ್ಟು ಹಿಂಗೆ ಕಲಿಸ್ಕೋಬೇಕು, ಯಾಕಂದರೆ ಸೌತೆಕಾಯಿ ಈರುಳ್ಳಿ ಎಲ್ಲ ನೀರು ಬಿಟ್ಕೊಬಿಡುತ್ತೆ ಅಲ್ವಾ. ಜಾಸ್ತಿ ನೀರು ಹಾಕಿ ಏನು ಕಲಿಸ್ಕೋಬೇಡಿ, ತೆಳು ಕನ್ಸಿಸ್ಟೆನ್ಸಿ ಆಗಿಬಿಡುತ್ತೆ. ಫಸ್ಟು ಇದನ್ನ ನೀಟಾಗಿ ಈ ಥರ ಕಲಿಸ್ಕೋಬೇಕು. ಇವಾಗ ಉಪ್ಪನ್ನೂ ಹಾಕೋಬಿಡಿ. ನೋಡಿ, ನೀರೇ ಹಾಕಿಲ್ಲ ಇನ್ನು, ಆಗಲೇ ಅರ್ಧ ಕಲಿಸ್ದಂಗೆ ಆಗ್ಬಿಡ್ತು. ನೋಡ್ಕೊಂಡು ಹಾಕೋಬೇಕು ಈಗ ಅಕ್ಕಿ ರೊಟ್ಟಿಗೆ ನೀರನ್ನ, ಯಾಕಂದರೆ ಈರುಳ್ಳಿ ಸೌತೆಕಾಯಿ ಎಲ್ಲ ನೀರು ಬಿಟ್ಬಿಡುತ್ತೆ. ಫಸ್ಟೇ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು, ಈ ಥರ ನೀಟಾಗಿ ಕಲಿಸ್ಕೊಬಿಡಿ ಫಸ್ಟೇ. ಇನ್ನೇನಾದರೂ ಆ್ಯಡ್ ಮಾಡಬೇಕು ಇದಕ್ಕೆ ಅಂದರೆ ನೀವು ನಂಗೆ ಕಮೆಂಟ್ ಮಾಡಿ, ನಂಗೆ ಗೊತ್ತಿಲ್ಲದರೆ ಅದೇನಾದರೂ ಆ್ಯಡ್ ಮಾಡ್ಬೋದು ಅಂದರೆ ಆವಾಗ ನಾನು ನೋಡಿ ಕಲ್ತ್ಕೋತೀನಿ. ನನಗೆ ಇದೇ ಥರ ಮಾಡೋದು ನಾನು ಯಾವಾಗೂ. ಆಲ್ಮೋಸ್ಟ್ ನಾನು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾ ಇರ್ತೀನಿ. ಅಕ್ಕಿ ರೊಟ್ಟಿ ಅಂತೂ ನನಗೆ ಫೇವ್ರೇಟು. ಅಂದರೆ ನಾನು ಯಾವಾಗಲೂ ಕಾಯಿ ಚಟ್ನಿ ಮಾಡ್ಕೋತಿದ್ದೆ ಅಕ್ಕಿ ರೊಟ್ಟಿಗೆ, ಇಲ್ಲ ಹಾಗೇ ತಿನ್ಕೋತಿದ್ದೆ. ಶೇಂಗಾ ಚಟ್ನಿ ಪುಡಿ ಜೊತೆ ಅಕ್ಕಿ ರೊಟ್ಟಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇವತ್ತು ಶೇಂಗಾ ಚಟ್ನಿ ಪುಡಿ ಮಾಡೋದು ತೋರಿಸ್ತೀನಿ. ಇದೇನು ಇಷ್ಟು ಕಲಿಸ್ತಾವಳೆ ಇಬ್ಬರಿಗೆ ಅಂತ ಅಂದ್ಕೋಬೇಡಿ, ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಮಡಿಕೋತೀನಿ. ಮಾಡೋದನ್ನ ಒಂದೇ ಸತಿ ಮಾಡ್ಕೊಬಿಡ್ತೀನಿ ನಾನು. ಅಂದರೆ ಇದು ನಾನು ಜಾಸ್ತಿ ದಿನ ಏನು ಇಡಲ್ಲ. ಈಗ ಫ್ರಿಜ್ಜಲ್ಲಿದ್ದರೆ ನಾನು ಅದನ್ನೇ ಹಾಕೊಂಡು ತಿನ್ಕೊಬಿಡ್ತೀನಿ. ನೋಡಿ, ನೀರು ಹಾಕಿಲ್ಲ, ಏನಿಲ್ಲ, ಆಗಲೇ ಅರ್ಧ ನೀರಾಗಿ ಕಲಿಸ್ದಂಗೆ ಆಗಿಬಿಟ್ಟಿದೆ. ಇವಾಗ ನೋಡ್ಕೊಂಡು ನೀವು ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತೆಳ್ಳೆ ಆಗಿಬಿಡುತ್ತೆ ಇದು, ಜಾಸ್ತಿ ತೆಳು ಆಗಬಾರ್ದು, ತಟ್ಟೆ ಥರ ಇರಬೇಕು. ನಿಮ್ಗೆ ಗೊತ್ತಾಗೋದಲ್ವಾ ತಟ್ಕೊಳ್ಳೋಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟನ್ನ ನೀರು ಹಾಕಿ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಮಿದ್ಬೇಕು, ಆಗಲೇ ಚೆನ್ನಾಗಿ ಬನಿ ಬರುತ್ತೆ. ಇವಾಗ ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ. ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಂಡೆ, ಈ ರೀತಿ ಈ ಹದ ಬರೋವರೆಗೂ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಕೆಲವರು ಚಪಾತಿ ಹಿಟ್ಟು ಥರ ಕಲಿಸ್ಕೋತಾರೆ, ಆ ಥರ ಕಲಿಸ್ಕೋಬಾರ್ದು. ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ. ನಾನು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡೆ, ತಟ್ಟು ಅಭ್ಯಾಸ, ಅದಕ್ಕೆ ನಾನು ಈ ಥರ ಕಲಿಸ್ಕೊತಿದ್ದೀನಿ. ನೋಡಿ, ಈ ಥರ ಉಂಡೆ ಮಾಡಿದ್ರೆ ನೋಡಿ ಹಿಂಗೆ ತಟ್ಬೋದು, ಆರಾಮ್ಸಾಗಿ ತಟ್ಕೋಬೋದು. ನೋಡಿ, ಇವಾಗ ಇದನ್ನ ಒಂದು 15 ಮಿನಿಟ್ಸ್ ಹಾಗೆ ಬಿಡೋಣ. ಆವಾಗ ಚೆನ್ನಾಗಿ ಉನಿಯುತ್ತೆ, ಚೆನ್ನಾಗಿ ಬರುತ್ತೆ. ಆಗ ಸ್ವಲ್ಪ ಸಾಫ್ಟ್ ಕೂಡ ಆಗುತ್ತೆ ಇನ್ನೂ. ಇದನ್ನ ಮುಚ್ಚಿ ಒಂದು 15 ಮಿನಿಟ್ಸ್ ಬಿಟ್ಟರೆ ಅಕ್ಕಿ ರೊಟ್ಟಿ ಆರಾಮ್ಸಾಗಿ ತಡ್ಕೋಬೋದು. ಬನ್ನಿ ಇವಾಗ ಶೇಂಗಾ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕಡಲೆ ಬೀಜನ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ನಾನು ಆಗಲೇ ಫ್ರೈ ಮಾಡಿ ಇಟ್ಕೊಬಿಟ್ಟಿದ್ದೀನಿ, ಯಾಕಂದರೆ ನಾನು ಇವಾಗ ಇದನ್ನ ಹುರ್ಕೊಂಡು ಸ್ವಲ್ಪ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಕಡಲೆ ಬೀಜ ಬಿಡಿಸಿ ಹಾಕಿದ್ದೀನಿ. ಈ ಶೇಂಗಾ ಚಟ್ನಿಗೆ ಏನು ಕಡಲೆಕಾಯಿ ಸಿಪ್ಪೆ ಬಿಡಿಸೋಂಗಿಲ್ಲ, ಹಾಗೇ ಮಾಡ್ಬೋದು. ಹಾಗೇ ಮಾಡಿದ್ರೆ ಚೆನ್ನಾಗಿ ರುಚಿಯಾಗಿರುತ್ತೆ. ನೋಡಿ, ಈ ಥರ ಕೆಂಪಾದ ಕಲರ್ ಚೇಂಜ್ ಆಗೋವರೆಗೂ ಕಡಲೆ ಬೀಜನ ಈ ಥರ ರುಬ್ಕೋಬೇಕು. ಇವಾಗ ಕಡಲೆ ಬೀಜನ ಸೈಡ್ಗೆ ಎತ್ಕೊತಿದ್ದೀನಿ. ಇವಾಗ ನೋಡಿ, ಶೇಂಗಾ ಚಟ್ನಿ ಪುಡಿಗೆ ಬೆಳ್ಳುಳ್ಳಿನ ಪಪ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಎಲೆ, ಹುಣಸೆಹಣ್ಣು, 2 ಬ್ಯಾಡಗೆ ಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ. ನಾನು ಸ್ವಲ್ಪನೇ ಮಾಡ್ಕೊತಿದ್ದೀನಿ ಚಟ್ನಿ ಪುಡಿನ. ನೀವು ಕನ್ಸಿಸ್ಟೆನ್ಸಿ ಎಷ್ಟು ಕಡಲೆ ಬೀಜ ಹಾಕೋತೀರೋ ಅಷ್ಟು ಬ್ಯಾಡಗೆ ಮೆಣಸಿನ್ಕಾಯಿನ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನಾನು ಇಷ್ಟನ್ನ ತೊಗೊಂಡಿದ್ದೀನಿ. ಹಾಕ್ಬೇಕಾದ್ರೆ ನಾನು ತೋರಿಸ್ತೀನಿ. ಜೀರಿಗೆ ಕೂಡ ಹಾಕೋತೀನಿ, ನಾನು ಅರಿಶಿಣದ ಪುಡಿ ಹಾಕೋತೀನಿ. ಹಾಕ್ಬೇಕಾದ್ರೆ ನಾನು ತೋರಿಸ್ತೀನಿ. ಇವಾಗ ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಒಣಮೆಣ್ಸಿನ್ಕಾಯಿನ ಹಾಕೋತಿದ್ದೀನಿ 3, 2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಬೆಳ್ಳುಳ್ಳಿನ ಒಂದು 2 ಗೆಡ್ಡೆ ಈ ಥರ ಬಿಡಿಸಿ ಹಾಕೊಳ್ಳಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಾಗುತ್ತೆ ಚಟ್ನಿ ಪುಡಿ.
ಇವಾಗ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಇಷ್ಟು ಫ್ರೈ ಆದಮೇಲೆ ಕರಿಬೇವಿನೆಲ್ಲ ಹಾಕೋತೀನಿ. ಹುಣಸೆಹಣ್ಣು ಕೂಡ ಹಾಕೋತೀನಿ, ನಾನು ಸ್ವಲ್ಪ ಹಾಕೋತೀನಿ. ಆಮೇಲೆ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಡ್ರೈ ರೋಸ್ಟ್ ಥರ ಮಾಡ್ಕೊಳ್ಳಿ ಇದನ್ನ. ಇವಾಗ ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಇದನ್ನ ಆಫ್ ಮಾಡ್ಕೋತೀನಿ ಈಗ ನಾನು. ಇಷ್ಟೇ ಇದು ಈಗ. ನೆಕ್ಸ್ಟ್ ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ, ಅದನ್ನ ಹಾಕೊಳ್ಳಿ. ಸಿಪ್ಪೆ ಸಮೇತನ ಹಾಕೊಳ್ಳಿ, ಆವಾಗಲೇ ಚೆನ್ನಾಗಿ ರುಚಿಯಾಗಿ ಆಗೋದದು. ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಡ್ರೈ ರೋಸ್ಟು, ಅದನ್ನ ಹಾಕೋತಿದ್ದೀನಿ. ಇವಾಗ ಇಷ್ಟೂ ಹಾಕಿ ಸ್ವಲ್ಪ ಹಿಂಗನ್ನ ಹಾಕೋತಿದ್ದೀನಿ. ಸ್ವಲ್ಪ ಹಿಂಗನ್ನ ಹಾಕಿದ್ಮೇಲೆ 1 ಸ್ಪೂನ್ ಬೆಲ್ಲದ ಪುಡಿ ಹಾಕೋತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ, ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ. ಇವಾಗ ಇಷ್ಟು ಏನು ನೀರು ಹಾಕ್ಬಾರ್ದು, ಏನೂ ಇಲ್ಲ, ರುಬ್ಕೋಬೇಕು. ಇವಾಗ ನೀವು ನೋಡ್ಬೋದು ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಶೇಂಗಾ ಚಟ್ನಿ ಪುಡಿ ರೆಡಿ ಆಯಿತು. ನೀವು ಇನ್ನೊಂದು ಥರನೂ ಕೂಡ ಮಾಡ್ಕೋಬೋದು, ಮೆಣಸಿನ್ಕಾಯಿ ಬಳಸ್ಕೊಳ್ದೇನೆ. ಮೆಣಸಿನ್ಕಾಯಿ ಪೌಡ್ರು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕಡಲೆಬೀಜ ಹಾಕೊಂಡು ಆಡಿಸ್ಕೊಬಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಾನು ಇದೊಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ, ಇದು ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ. ಅದಕ್ಕೆ ಫಸ್ಟ್ ಇದನ್ನೇ ಮಾಡೋದು ತೋರಿಸ್ದೆ, ಅದನ್ನೂ ಒಂದಿನ ತೋರಿಸ್ತೀನಿ ನಾನು ಇದು ಖಾಲಿ ಆದಮೇಲೆ. ಇವಾಗ ಇಷ್ಟು ಆದಮೇಲೆ ಒಂದು ಈ ಥರ ಗ್ಲಾಸ್ ಇದು ಸ್ಟೋರೇಜ್ ಬಾಕ್ಸಿಗೆ ಈ ಥರ ಸ್ಟೋರ್ ಮಾಡಿ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ನಿಜವಲ್ಲೂ ಹಾಗೇನಾದರೂ ತಿನ್ಬೋದು ಇದನ್ನ, ಇಲ್ಲ ಅನ್ನದ ಜೊತೆನಾದರೂ ಬಳಸ್ಕೊಂಡು ತಿನ್ಬೋದು, ಇಲ್ಲ ಬೇರೆ ರೊಟ್ಟಿ, ರವೆ ರೊಟ್ಟಿ, ದೋಸೆ, ಚಪಾತಿ ಅದಕ್ಕೆಲ್ಲನೂ ಬಳಸ್ಕೋಬೋದು ಇದನ್ನ. ನಮ್ಮಮ್ಮ ಇನ್ನೊಂದು ಥರ ರೆಸಿಪಿ ಹೇಳ್ಕೊಟ್ಟಿದ್ದಾರೆ ನನಗೆ ಚಟ್ನಿ ಪುಡಿ ಮಾಡೋದು, ಅದು ಇನ್ನೊಂದು ಸತಿ ತೋರಿಸ್ತೀನಿ. ಇದು ಶೇಂಗಾ ಚಟ್ನಿ ಪುಡಿ, ಇದು ನಾರ್ಮಲ್ ಶೇಂಗಾ ಚಟ್ನಿ ಪುಡಿ ಥರ ನಾನು ಮಾಡಿದ್ದೀನಿ. ಇವಾಗ ನಾವು ಇದನ್ನ ಸ್ಟೋರ್ ಮಾಡ್ಕೊಂಡು ಎಷ್ಟು ದಿನನಾದರೂ ಬಳಸ್ಕೋಬೋದು. ಹಾಗೇ ಇಡಿ, ಫ್ರಿಜ್ಜಲ್ಲೇನು ಇಡೋದು ಬೇಕಾಗಿಲ್ಲ, ಹಾಗೇ ಇಟ್ಕೊಳ್ಳಿ. ನಿಜವೂ ನಮ್ಮನೇಲಿ ಇದು ಬೇಗ ಖಾಲಿ ಆಗಿಬಿಡುತ್ತೆ, ನಮ್ಮ ಪುಟ್ಟ ಬೇಗ ಹಾಕೊಂಡು ತಿನ್ಕೋತದೆ. ನಾನು ಅಷ್ಟೇ, ಯಾವಾಗಲೂ ಚಟ್ನಿ ಪುಡಿ ಇದ್ದರೆ ಜಾಸ್ತಿ ಚಟ್ನಿನೇ ಮಾಡೋಕ್ಕೆ ಹೋಗಲ್ಲ ನಾನು, ಇದನ್ನ ಹಾಕೊಂಡು ತಿನ್ಕೋತೀನಿ. ನೋಡಿ ಈ ರೆಸಿಪಿ ತೋರಿಸಿದ್ದೀನಿ ನಿಮಗೆ. ಇನ್ನೊಂದು ಥರ ಇನ್ನೂ ಎಷ್ಟೊಂದು ಥರ ಚಟ್ನಿ ಪುಡಿ ಮಾಡ್ಬೋದು, ಅದನ್ನು ಕೂಡ ತೋರಿಸ್ತೀನಿ ನಾನು. ಇವಾಗ ರೊಟ್ಟಿ ತಟ್ಟೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿನಲ್ಲೇ ಐತೆ. ಇವಾಗ ಈ ಥರ ಉಂಡೆನ ಮಾಡಿಕೊಂಡು ಇಟ್ಕೊಳ್ಳಿ. ಇವಾಗ ನಾನು ಬಟರ್ ಪೇಪರ್ನ ತಗೊಂಡಿದ್ದೀನಿ. ಬಟರ್ ಪೇಪರ್ ಮೇಲೆ ಈ ಥರ ಎಣ್ಣೆ ಹಾಕ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಏಳುತ್ತೆ. ನಿಮ್ಮ ಹತ್ರ ಏನಾದರೂ ಬಟರ್ ಪೇಪರ್ ಇಲ್ಲ ಅಂದರೆ ಎಣ್ಣೆದು ಕವರ್ ಇರುತ್ತೆ ನೋಡಿ, ಅದನ್ನ ನೀವು ಕಟ್ ಮಾಡಿ ಬಳಸ್ಕೋಬೋದು. ಇವಾಗ ನಾನು ಬಟರ್ ಪೇಪರ್ನ ತಗೊಂಡಿದ್ದೀನಿ. ಈ ಥರ ಎಣ್ಣೆ ಹಚ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಇದು ಈ ಥರ ಉಂಡೆ ಮಾಡಿಕೊಂಡು ಈ ಥರ ಒತ್ಕೊಳ್ಳಿ. ನಿಮ್ಗೇನಾದ್ರು ನೋಡಿ ಕೈಗೆ ಅಂಟಿಲ್ಲ, ಕೈಗೆ ಅಂಟಿಸ್ತೈತೆ ಅಂದರೆ ಪಕ್ಕದಲ್ಲಿ ಹಿಂಗೆ ಎಣ್ಣೆ ಮಡಿಕೊಂಡು ಎಣ್ಣೆ ಹಚ್ಕೊಂಡ್ರೆ ಕೈಗೆ ಅಷ್ಟು ಅಂಟಿಸಲ್ಲ. ನಿಮ್ಗೆ ಎಷ್ಟು ಸಿಲ್ವಾಗಿ ಬೇಕೋ ಅಷ್ಟು ಸಿಲ್ವಾಗಿ ತಟ್ಕೊಳ್ಳಿ. ನಾನು ಇನ್ನೊಂಚೂರು ಹಿಟ್ಟು ತೊಗೋಬೇಕಾಯ್ತು, ಸ್ಟಾರ್ಟಿಂಗ್ ಅಲ್ವಾ. ಇನ್ನೊಂಚೂರು ಹಿಟ್ಟು ತೊಗೋಬೇಕಾಯ್ತು. ನೆಕ್ಸ್ಟ್ ಟೈಮ್ ಇನ್ನೊಂಚೂರು ಹಿಟ್ಟನ್ನ ಜಾಸ್ತಿ ತಗೋತೀನಿ. ಈ ಥರ ಮಧ್ಯೆ ಹೋಲ್ ಮಾಡಿ, ಆವಾಗ ಚೆನ್ನಾಗಿ ಬೇಯುತ್ತೆ. ಇವಾಗ ನೋಡಿ ನಾನು ಸೆಕೆಂಡ್ ಒಂದು ಇಷ್ಟು ಅಗಲ ಒತ್ಕೊಂಡಿದ್ದೀನಿ. ಇವಾಗ ತವ ಕಾದಿದ್ದಾದಮೇಲೆ ಇವಾಗ ಈ ಥರ ಅಕ್ಕಿ ರೊಟ್ಟಿನ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು.
ಇದು ಬಟರ್ ಪೇಪರ್ ಅಲ್ವಾ, ಬಿಸಿ ಆದರೂ ಕೂಡ ಏನೂ ಆಗಲ್ಲ. ಅದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಾಗ ಪೇಪರ್ ಅದಾಗ ಅದೇ ಎದೊಳುತ್ತೆ ಮೇಲೆ. ಸ್ವಲ್ಪ ಹೊತ್ತು ಬಿಸಿ ಆದಾಗಲೇ ಎದೋಳೋದು. ನೋಡಿ ಈ ಥರ ಎದ್ದೈತೆ. ಮೇಲೆ ಸ್ವಲ್ಪ ಈ ಥರ ಎಣ್ಣೆ ಹಾಕ್ಕೊಂಡು, ಎಷ್ಟು ಎಣ್ಣೆ ಹಾಕ್ತೀವಿ ಅಷ್ಟೇ ಸಾಫ್ಟಾಗಿರುತ್ತೆ, ಇಲ್ಲಾಂದರೆ ರೊಟ್ಟಿ ಥರ ಆಗಿಬಿಡುತ್ತೆ, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸಡನ್ನಾಗಿ ಉಲ್ಟಾ ದಬಾಕಕ್ಕೆ ಹೋಗಬೇಡಿ, ಯಾಕೆ ಗೊತ್ತಾ, ಈಗ ಈ ಥರ ಸ್ವಲ್ಪ ಹೊತ್ತಾದಮೇಲೆ ಹಿಂಗೆ ಎತ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ. 2 ಸೈಡು ನೀಟಾಗಿ ಕೆಂಪು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳಿ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಅಕ್ಕಿ ರೊಟ್ಟಿ ನನಗೆ ಎಷ್ಟು ಸತಿ ಫ್ಲಾಪ್ ಆಗೈತೆ ಗೊತ್ತಾ ಅಲ್ವಾ ಪುಟ್ಟ? ನಾನು ಎಷ್ಟು ಸತಿ ಮಾಡೋಕ್ಕೆ ಹಿಟ್ಟೆಲ್ಲ ಚೆನ್ನಾಗಿ ಕಲ್ಸಿಡ್ತೀನಿ, ತಟ್ಟಾಗಿ ಬರ್ತಿರ್ಲಿಲ್ಲ. ಆಮೇಲೆ ಬಟರ್ ಪೇಪರ್ ಅಲ್ಲಿ ಊರಲ್ಲಿ ಸಿಗ್ತಿರ್ಲಿಲ್ಲ. ಅದು ಇದು ಎಣ್ಣೆ ಕವರಲ್ಲಿ ತಟ್ತಿದೆ, ಅದು ಆ ಥರ ಬರ್ತಿರ್ಲಿಲ್ಲ. ಅಪ್ಪ ದೇವ್ರೆ, ಕೊನೆಗೂ ಅಂತೂ ಇಂತೂ ಅಕ್ಕಿ ರೊಟ್ಟಿ ಮಾಡೋ ಥರ ಕಲ್ತ್ಕೊಂಡೆ. ಕಲ್ತ್ಬಿಟ್ಟ? ನಿಮ್ಗೆ ಅಕ್ಕಿ ರೊಟ್ಟಿ ಅಂದ್ರೆ ಇಷ್ಟನಾ ಪುಟ್ಟ? ನಮಗೆಲ್ಲ ಇಷ್ಟ. ಪಾಪ ಮಾಡ್ತೀನಿ, ಏನೇನು ಮಾಡ್ತದಲ್ಲ. ನಾನೇ ಇವತ್ತು ನಂಗೆ ಯಾಕೋ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ನನಗೇನೆ ಅನಿಸ್ಬಿಟ್ಟಿತ್ತು. ಅದಕ್ಕೆ ಅಕ್ಕಿ ರೊಟ್ಟಿ ತಿನ್ನೋಣ ಅಂದ್ಬಿಟ್ಟು ಈ ಥರ. ಏನು ಪಾಪ ಸೊಪ್ಪು ಕ್ಯಾರೆಟು ಇವೇ ಐತೆ ಜಾಸ್ತಿ, ಅದೇ ರುಚಿ ಬರೋದು. ತಿಂದಲ್ಲ ಇವಾಗ ಚೆನ್ನಾಗಿರ್ಲಿಲ್ವಾ ಫಸ್ಟ್ ಮಾಡಿದ್ದು. ನಮ್ಮ ಪುಟ್ಟ ಹಾಗೆ ಟೇಸ್ಟು ಕೂಡ ಮಾಡಿಬಿಟ್ಟಿದ್ದಾರೆ. ನೀವು ಮೊಸರು ಜೊತೆನೂ ತಿನ್ಬೋದು, ತುಪ್ಪನೂ ಹಾಕೋಬೋದು. ಹೇಗೆ ಅನಿಸ್ತಾ ಇದೆ? ನಾನೇ ಕಾಲಿಂದ ನೋಡ್ಬಿಟ್ಟ ಈಗ ಹಿಡಿತಿದ್ದೆ ವಿಡಿಯೋನ. ಹೇಳಾಯ್ತು ಇವಾಗ ತುಂಬ ಚೆನ್ನಾಗಿದೆ. ಸೂಪರಾ? ಅದಕ್ಕೆ ಎಷ್ಟು ಫಾಸ್ಟಾಗಿ ತಿನ್ಕೋತಿದ್ಯಾ? ಶೇಂಗಾ ಮಾತ್ರ ಪುಟ, ಶೇಂಗಾ ಚಟ್ನಿ ಮಾತ್ರ ನಿಜವಾಗ್ಲೂ ಚಟ್ನಿ ಪುಡಿ ಜೊತೆ ಮೊಸರು ಹಾಕೊಂಡು ತಿಂತಾ ಇದ್ರೆ, ತುಪ್ಪ ಹಾಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಪುಟ. ಯಾ, ನಾವಾಗಿ ಒಂದು ಟೇಸ್ಟ್ ನೋಡಿದ್ಕೆ ಇನ್ನೂ ತಿಂತಾ ಇಲ್ಲ. ತುಪ್ಪ ಹಾಕೋಬಿಟ್ರಂತೂ ಇನ್ನು ಸೂಪರ್ ಸೂಪರ್ ಸೂಪರ್. ನೆಕ್ಸ್ಟ್ ಲೆವೆಲ್ ಅಂತೀರಾ? ಬರೀ ಜೋಳದ ರೊಟ್ಟಿ ಚೆನ್ನಾಗಿತ್ತು ಅಂತಿತ್ತು, ಅಕ್ಕಿ ರೊಟ್ಟಿ ಚೆನ್ನಾಗಿತ್ತು ಅಂತಂದರೆ ಈಗ ಶೇಂಗಾ ಚಟ್ನಿ ಮೊಸರು ನೆಕ್ಸ್ಟ್ ಲೆವೆಲ್ ಫುಡ್ಡು. ಅವರ ನೆಕ್ಸ್ಟ್ ಲೆವೆಲ್ ಫುಡ್ ಅನ್ಕೊಳ್ಳಿ. ಶೇಂಗಾ ಚಟ್ನಿ ಮೊಸರು ಸೂಪರ್ ಕಾಂಬಿನೇಷನ್. ತುಪ್ಪ ಜೊತೆನೂ ಚೆನ್ನಾಗಿರ್ತದೆ ಪುಟ. ನಮಗೆ ಇಷ್ಟ ಮೊಸರು ತುಪ್ಪ. ಇನ್ನು ನೋಡಿ, ನಾವು ಇವಾಗ ಊಟ ಮಾಡ್ತಿದ್ದೀವಿ. ನೋಡಿ ಅಕ್ಕಿ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ. ನಿಜವಾಗ್ಲೂ ಬೆಸ್ಟ್ ಕಾಂಬಿನೇಷನ್ ಮತ್ತು ತುಂಬ ಚೆನ್ನಾಗಿತ್ತು. ತಿಂತಾಯಿದ್ರೆ ಸೇಮ್ ಒಂಥರ ಹೆಂಗಿತ್ತು ಅಂದರೆ ಸಖತ್ತಾಗಿತ್ತು. ಆ ಅಕ್ಕಿ ರೊಟ್ಟಿಗಂತೂ ತರಕಾರಿ ಎಲ್ಲ ಸಿಗ್ತಾಯಿದ್ರೆ ಬಾಯಿಗೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತಿನ ದಿನ ಈ ಥರ ಇತ್ತು. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.